ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಿಂದ ಶಾರ್ಟ್ಸು ಅಡುಗೆದಷ್ಟೇ ಹಾಕ್ತಿದ್ದೀನಿ. ಮಿಕ್ಕಿದ್ದ ವ್ಲಾಗ್ಸ್ ಎಲ್ಲ ಅದು ಮುಂಚೆನೇ ಎಡಿಟ್ ಮಾಡಿ ಇಟ್ಕೊಂಡ್ರೆ ಹಾಕ್ತಾಯಿದ್ದೀನಿ. ನಂಗೆ ಹುಷಾರಿಲ್ಲದೆ ಇರೋ ಕಾರಣ ಯಾವುದಕ್ಕೂ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ನಾನು ಐ ಆಮ್ ಬ್ಯಾಕ್ ಟು ಶಿವಮೊಗ್ಗ. ಮತ್ತೆ ವಾಪಸ್ ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಯಾಕೆ ಗೊತ್ತಾ, ನಂದು ಇವತ್ತು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗೋದಿದೆ. ಕ್ಲಿಪ್ ಚೇಂಜ್ ಮಾಡಿಸ್ಕೊಂಬರ್ಬೇಕು. ಲಾಸ್ಟ್ ಮಂತ್ ನಾನು ಹರ್ಷಿ ಹೋಗಿದ್ದು ಹಾಸ್ಟೆಲ್ ಫಂಕ್ಷನ್ ದಿನ 19th. ಮತ್ತು ಇವತ್ತು ಹೋಗ್ತಾಯಿದ್ದೀವಿ. ಇವತ್ತು ಚೇಂಜ್ ಮಾಡಿಸ್ಕೊಂಡ್ರೆ ಮತ್ತು ನೆಕ್ಸ್ಟ್ ಮಂತ್ ಫುಲ್ಲು ಕ್ಲಿಪ್ಪು ಎಲ್ಲ ರಿಮೂವ್ ಮಾಡ್ತಾಯಿದ್ದೆ. ತುಂಬ ಖುಷಿ ಆಗ್ತಿದೆ. ಮತ್ತು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದೀನಿ, ಮತ್ತು ನನ್ನ ಹಾಸ್ಟೆಲಿಗೆ ಬಂದಿದ್ದೀನಿ. ನನ್ನ ಗಾಡ್, ನಿಜವಾಗ್ಲೂ ಪೀಸ್ ಅನ್ನಿಸ್ತಿದೆ ಮತ್ತು ನನ್ನ ಹಾಸ್ಟೆಲಿಗೆ ಬಂದಿರೋದು. ಓಕೆ ಗಾಯ್ಸ್, ಸಂಜೆ ಸಿಗ್ತೀನಿ. ಡೆಂಟಲ್ ಕ್ಲಿನಿಕ್ ಹೋಗ್ಬೇಕಾದ್ರೆ ಸಿಗ್ತೀನಿ ಗಾಯ್ಸ್. ಬಾಯ್. ಇವಾಗ ಹರ್ಷಿ ಊರಿಂದ ಬರ್ತಾ ಇದ್ದಾಳೆ. ಕಂಪ್ಯೂಟರ್ ಕ್ಲಾಸಿಗೆ ಹೋಗಿದ್ದಾಳೆ. ಹರ್ಷಿನೂ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಸಂಜೆ ನನ್ನ ಜೊತೆ ಡೆಂಟಲ್ ಕ್ಲಿನಿಕಲ್ಲಿ ಸಿಗ್ತಾಳೆ. ಗಾಯ್ಸ್, ಮತ್ತೆ ಶಿವಮೊಗ್ಗಕ್ಕೆ ಬಂದಿರೋದು, ನಮ್ಮ ಹಾಸ್ಟೆಲಿಗೆ ಬಂದಿರೋದು ನನಗಂತೂ ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಖುಷಿ ಅಂದರೆ ಖುಷಿ ಆಗ್ತಿದೆ. ಇವಾಗ ಡೆಂಟಲ್ ಕ್ಲಿನಿಕ್ಗೆ ಹೋಗ್ತೀನಿ. ಇವಾಗ ತಾನೇ ಕಂಪ್ಯೂಟರ್ ಕ್ಲಾಸಿಂದ ಬಂದಿದ್ದಾಳೆ. ಅವಳ ಟಯರ್ಡ್ ಆಗಿದ್ದಾಳೆ ಅಂತ ಕರ್ಕೊಂಡು ಹೋಗ್ತಾಯಿಲ್ಲ. ಹರ್ಷಿ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ದಾಳೆ. ನಾನು ಹೋಗ್ತಿದ್ದೀನಿ ಗಾಯ್ಸ್. ಡೆಂಟಲ್ ಕ್ಲಿನಿಕಲ್ಲಿ ಸಿಗ್ತೀನಿ ಗೈಸ್. ಲೋಹಿ ಹರ್ಷಿ ಮುಖ ತೋರಿಸೋ, ಇವಳು ಹರ್ಷಿ ಗೈಸ್. ನಾನು ಯಾವಾಗಲೂ ಡೆಂಟಲ್ ಕ್ಲಿನಿಕ್ಕಿಗೆ ಬಂದರೆ ಈ ಬುದ್ಧನ ತುಂಬ ಇಷ್ಟಪಡ್ತೀನಿ. ಯಾವಾಗಲೂ ಬೇಡ್ಕೊತಾ ಇರ್ತೀನಿ, ಏನಾದರೂ ಒಳ್ಳೇದಾಗಲಿ ಅಂತ. ಅವ್ರೇನು ನನ್ನ ಫಾಲೋ ಮಾಡಲ್ಲ. ಓಕೆ ಗಾಯ್ಸ್, ಬಾಯ್. ಲೋಹಿ ಇವಾಗಲೇ ಹೊರಟಿಯಾ? ಬಾಯ್ ಕಣ. ಡೆಂಟಲ್ ಕ್ಲಿನಿಕಲ್ಲಿ ಕ್ಲಿಪ್ ಚೇಂಜ್ ಮಾಡಿಸ್ಬೇಕು ಅಂತ ಇವತ್ತೊಂದಿನ ಮ್ಯಾಮ್ ಹತ್ರ ಪರ್ಮಿಷನ್ ಕೇಳಿಕೊಂಡು ಹಾಸ್ಟೆಲಲ್ಲಿ ಇದ್ದಿದ್ದಾಯಿತು. ಇವಾಗ ನಾನು ಫುಲ್ ಪರ್ಮನೆಂಟಾಗಿ ನನ್ನ ಹಾಸ್ಟೆಲ್ನ ಬಿಟ್ಟು ಹೋಗ್ತಾಯಿದ್ದೀನಿ. ಹಾಸ್ಟೆಲ್ ಗಾರ್ಡನ್. ಬಾಯ್ ಶಾಂತಿನಿಕೇತನ್. ಐ ಮಿಸ್ ಯು ಲಾಟ್. ನನ್ನ ಬೇಡದೇ ಇರೋ ಬುಕ್ಸ್ ಎಲ್ಲ 4.5 4.5 kg ಬಂದಿದೆ. ಅದಕ್ಕೆ 40 ರೂಪಾಯಿ ತೋರಿಸು. 40 ರೂಪಾಯಿ ಕೊಟ್ಟಿದ್ದಾರೆ ಗಾಯ್ಸ್. ನಾನು ಶಿವಮೊಗ್ಗದಲ್ಲಿ ತುಂಬ ಮಿಸ್ ಮಾಡ್ಕೊಳ್ಳೋದೇನೆಂದರೆ, ನಾನು ಹರ್ಷಿ 3 ಜನನು ಶುಕ್ರವಾರ ಅಥವಾ ಮಂಗಳವಾರ ಈ ದೇವಸ್ಥಾನಕ್ಕೆ ಬರ್ತಿದ್ವಿ. ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ ಸಿಗ್ತಿತ್ತು. ಬಟ್ ಇವಾಗ ಇದೊಂದು ಮಿಸ್ ಮಾಡ್ಕೊತೀನಿ. ಅದಕ್ಕೆ ಲಾಸ್ಟ್ ಟೈಮ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೋಗಿ ಬರೋಣ ಅಂತ ನಾನು ಮತ್ತು ಚೇತು ಬಂದಿದ್ದೀವಿ. ಬಾ ಬೇಗ. ದೂರದಿಂದ ಬರ್ತಾ ಬಂದು ಶೀತ ಆಗಿ ವಾಯ್ಸ್ ಫುಲ್ಲು ಹೋಗಿ ನನಗೆ ಟೇಸ್ಟೇ ಸಿಗ್ತಾಯಿಲ್ಲ ಅಂತ ಇವಾಗ ನನ್ನ ಫೇವ್ರೇಟ್ ಗ್ರೇವಿ ಮತ್ತು ಪರೋಟ ಕುಷ್ಕ ತಿನ್ನಕ್ಕೆ ಬಂದಿದ್ದೀವಿ ರೈಟ್ಗೆ. ಊಟ ಮಾಡ್ಕೊಂಡು ಊರಿಗೆ ಹೊರಡೋದಾದರೆ ಮಳೆ ಫುಲ್ಲು ಬರ್ತಾ ಇದೆ. ನನಗೆ ಈ ವೆದರ್ ನೋಡ್ತಾ ಇದ್ದರೆ ನಾನು ಚೇತು ಪಟ್ಟು 3 ಜನ ನಂಗೆ ಹುಷಾರಿಲ್ಲ ಅಂತ ಹೇಳಿದಾಗ ಇದೇ ವೆದರಲ್ಲಿ ಈ ಮಳೆ ಬರ್ತಿತ್ತು. ಅಂಥದ್ರಲ್ಲೇ ನನ್ನ ಲಾಸ್ಟಿಗೆ ಕೂರಿಸ್ಬಿಟ್ಟು ಇವರಿಬ್ಬರು ಮುಂದೆ ಕುತ್ಕೊಂಡು ನನ್ನ ಭದ್ರಾವತಿ ಕರ್ಕೊಂಡೋಗಿ
ಹಾಸ್ಪಿಟ್ಲಿಗೆ ತೋರಿಸಿ ಮತ್ತೆ ಟ್ಯಾಬ್ಲೆಟ್ ಎಲ್ಲ ಕುಡಿಸ್ಕೊಂಡು ಹಾಸ್ಟೆಲಿಗೆ